ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ ಅನ್ನ ನಾನ್ ತಗೊಂಡ್ ಬಂದಿದ್ದೀನಿ. ಮೊದಲನೇದಾಗಿ, ಟ್ಯಾಲೆಂಟ್ ಇದ್ರೆ ಎಕನಾಮಿ ಬೆಳೆಯುತ್ತೆ, ಆದ್ರೆ ಇಂಡಿಯಾ ಇನ್ನಷ್ಟು ಕೂಡ ಬೆಟರ್ ಆಗ್ಬೇಕು. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಇಂಡಿಯಾದ ಫೈನಾನ್ಷಿಯಲ್ ಇಯರ್ 2026 ಈ ಗ್ರೋತ್ ಫೋರ್ಕಾಸ್ಟ್ ನಾವು ನೋಡಿದಾಗ ಇದು ಯಾವ ರೀತಿ ಇರುತ್ತೆ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಆಗಿರ್ಬೋದು ಮತ್ತೆ ಹಣಕಾಸಿನ ವಿಷಯವನ್ನ ತುಂಬಾ ಸಿಂಪ್ಲಿಫೈ ಮಾಡಿ ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 11th ಮಾರ್ಚ್ ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳಬಹುದು. ಒಂದ್ ವಿಷಯ ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಇವತ್ತು ನಾವು ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಿದೀವಿ. ಟ್ಯಾಲೆಂಟ್ ಅಂತಂದ್ರೆ ಕೆಲವರಿಗೆ ಒಂದೊಂದು ವಿಷಯದಲ್ಲಿ ಸ್ಪೆಷಲ್ ಆದ ಸಾಮರ್ಥ್ಯ ಇರುತ್ತೆ ಅಲ್ವಾ. ಕೆಲವರು ಚೆನ್ನಾಗಿ ಬರೀತಾರೆ, ಕೆಲವರು ಚೆನ್ನಾಗಿ ಚಿತ್ರವನ್ನ ಬಿಡಿಸ್ತಾರೆ, ಇನ್ನು ಕೆಲವರು ಗಿಟಾರ್ ನುಡಿಸ್ತಾರೆ. ಈ ಸ್ಪೆಷಲ್ ಆದ ಸಾಮರ್ಥ್ಯಗಳನ್ನೇ ನಾವು ಟ್ಯಾಲೆಂಟ್ ಅಂತ ಕರಿತೀವಿ. ನೋಡಿ, ಈ ಟ್ಯಾಲೆಂಟ್ ಅಂತ ಹೇಳೋದು ಒಂದು ದೇಶದ ಎಕನಾಮಿಗೆ ತುಂಬಾನೇ ಮುಖ್ಯ. ಯಾಕೆ ಅಂತಂದ್ರೆ ಪ್ರತಿಭಾವಂತರು ಹೊಸ ವಿಷಯಗಳನ್ನ ಕಂಡು ಹಿಡಿಯೋದಕ್ಕೆ ಸಹಾಯ ಮಾಡ್ತಾರೆ ಅಂತ. ಇದರಿಂದ ದೇಶದ ಗ್ರೋತ್ ಸಹ ಆಗತ್ತೆ. ಆದ್ರೆ ಬರೀ ಟ್ಯಾಲೆಂಟ್ ಇದ್ರೆ ಸಾಲದು, ಆ ಟ್ಯಾಲೆಂಟ್ ಅನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಒಂದು ಸಿಸ್ಟಮ್ ಸಹ ಇರಬೇಕು. ಅದಕ್ಕೆ ಎಕನಾಮಿಕ್ಸ್ ಆಫ್ ಟ್ಯಾಲೆಂಟ್ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ. ನೋಡಿ, ಎಕನಾಮಿಕ್ಸ್ ಅಲ್ಲಿ ಎಲ್ಲವನ್ನೂ ಕೂಡ ಒಂದು ರಿಸೋರ್ಸಸ್ ಅಂತ ನೋಡ್ತಾರೆ. ಹಾಗೇನೆ ಟ್ಯಾಲೆಂಟೆಡ್ ಪೀಪಲ್ ಅಂದ್ರೆ ಪ್ರತಿಭಾವಂತ ವ್ಯಕ್ತಿಗಳು ಕೂಡ ಒಂದು ರೀತಿಯ ರಿಸೋರ್ಸಸ್. ಈಗ ಒಂದು ದೇಶದಲ್ಲಿ ಟ್ಯಾಲೆಂಟೆಡ್ ಪೀಪಲ್ ಸರಿಯಾದ ಕೆಲಸ ಮಾಡಿದ್ರೆ ಆ ದೇಶ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ. ಹಿಂದೆಲ್ಲ ಜನರು ಬೇರೆ ಬೇರೆ ರೀತಿಯಲ್ಲಿ ಹಣನ ಸಂಪಾದನೆ ಮಾಡ್ತಿದ್ರು. ಕೆಲವರು ಭೂಮಿ ಇಟ್ಕೊಂಡು, ಇನ್ನು ಕೆಲವರು ರಾಜಕೀಯದಲ್ಲಿ ದೊಡ್ಡ ಹುದ್ದೆ ತಗೊಂಡು ಹಣ ಮಾಡ್ತಿದ್ರು. ಆದ್ರೆ ಎಕನಾಮಿಸ್ಟ್ ವಿಲಿಯಂ ಬೌಮಲ್ ಹೇಳೋ ಪ್ರಕಾರ ಯಾವ ದೇಶದಲ್ಲಿ ಈ ಪ್ರತಿಭಾವಂತ ವ್ಯಕ್ತಿಗಳು ಇರ್ತಾರೋ ಅಂದ್ರೆ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾರೋ ಆ ದೇಶ ಅಭಿವೃದ್ಧಿ ಆಗತ್ತೆ ಅಂತ. ಅಂದ್ರೆ ಇನೋವೇಷನ್ ಆಗಿರ್ಬೋದು ಮತ್ತೆ ಆಂಟ್ರಪ್ರಿನರ್ಶಿಪ್ ಬೆಳೆದ್ರೆ ದೇಶ ಕೂಡ ಜೊತೆ ಜೊತೆಗೇನೆ ಬೆಳೆಯುತ್ತೆ. ಸುಮ್ನೆ ಲೂಪ್ ಹೋಲ್ಸ್ ಬಳಸಿ ಹಣ ಮಾಡಿದ್ರೆ ದೇಶಕ್ಕೆನೆ ನಷ್ಟ ಆಗೋದು. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಟ್ಯಾಲೆಂಟೆಡ್ ಅನ್ನೋದು ಕೆಲವು ಜನರಲ್ಲಿ ಇದ್ರೂ ಕೂಡ ಅದರ ಪರಿಣಾಮ ದೊಡ್ಡದಾಗಿರತ್ತೆ. ಇದನ್ನ ಸೂಪರ್ ಸ್ಟಾರ್ ಎಫೆಕ್ಟ್ ಅಂತ ಕರೀತಾರೆ. ಒಬ್ಬ ಸಿಇಒ ಇಡೀ ಇಂಡಸ್ಟ್ರಿಯನ್ನೇ ಬದಲಾಯಿಸಬಹುದು ಅಲ್ವಾ. ಇನ್ನು ಈ ಪ್ರತಿಭಾವಂತ ವ್ಯಕ್ತಿಗಳು ಅವರ ಸುತ್ತಮುತ್ತ ಇರುವಂತಹ ಜನರಿಗೂ ಸಹ ಸಹಾಯ ಮಾಡ್ತಾರೆ. ಅವ್ರ ಜೊತೆ ಕೆಲಸ ಮಾಡೋರ ಒಂದು ಪ್ರೊಡಕ್ಟಿವಿಟಿ ನೀವು ನೋಡಿದಾಗ ಅದು ಕೂಡ ಜಾಸ್ತಿ ಆಗತ್ತೆ. ಒಂದು ರಿಸರ್ಚ್ ಪ್ರಕಾರ ಒಬ್ಬ ಸ್ಟಾರ್ ಸೈಂಟಿಸ್ಟ್ ಒಂದು ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡ್ರ ಅಂತಂದ್ರೆ ಇಡೀ ಡಿಪಾರ್ಟ್ಮೆಂಟನ್ನೇ ಪ್ರೊಡಕ್ಟಿವಿಟಿ ನೋಡಿದಾಗ 25% ಜಾಸ್ತಿ ಮಾಡಿರ್ತಾನೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಗೊತ್ತಾ, ಒಂದು ದೇಶ ಬೆಳಿಬೇಕು ಅಂತಂದ್ರೆ ಬರೀ ಟ್ಯಾಕ್ಸ್ ಕಟ್ ಅಂದ್ರೆ ತೆರಿಗೆ ಕಡಿತ ಮಾಡಿದ್ರೆ ಸಾಲದು, ಟ್ಯಾಲೆಂಟೆಡ್ ಮೈಂಡ್ಸ್ ಅನ್ನು ಕೂಡ ಬೆಳೆಸಬೇಕಾಗತ್ತೆ. 1960 ಇಂದ 2010 ರವರೆಗೆ ನಾವು ನೋಡಿದಾಗ ಅಮೆರಿಕದಲ್ಲಿ ತುಂಬಾ ಜನ ಮಹಿಳೆಯರು ಮತ್ತೆ ಬೇರೆ ಜನಾಂಗದವರು ಎಕನಾಮಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇದರಿಂದ ಅಮೆರಿಕದ ಎಕನಾಮಿ ನಾವು ನೋಡಿದಾಗ 20 to 40% ಗ್ರೋತ್ ಆಯ್ತು ಅಂತ ಒಂದು ರಿಸರ್ಚ್ ಸಹ ಹೇಳತ್ತೆ. ಟ್ಯಾಲೆಂಟ್ ಅನ್ನ ಗುರುತಿಸಿ ಬೆಳೆಸೋದು. ನೋಡಿ, ಅನ್ಫಾರ್ಚುನೇಟ್ಲಿ ಬರೀ ಟ್ಯಾಲೆಂಟ್ ಇದ್ರೆ ಒಂದು ದೇಶ ಮುಂದೆ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈ ಪ್ರತಿಭಾವಂತ ವ್ಯಕ್ತಿಗಳು ಏನನ್ನಾದ್ರೂ ಸಾಧಿಸಬೇಕು ಅಂತಂದ್ರೆ ಆ ಟ್ಯಾಲೆಂಟ್ಗೆ ಪೋಷಣೆ ಕೊಡುವಂತಹ ಒಂದು ಸಿಸ್ಟಮ್ ಸಹ ಇರಬೇಕು. ನಮ್ಮಂತಹ ದೇಶಗಳು ಇಲ್ಲೇ ತುಂಬಾ ಹಿಂದೆ ಉಳ್ಕೊಂಡಿರೋದು. ಫಾರ್ ಎಕ್ಸಾಂಪಲ್, ಮ್ಯಾಥಮೆಟಿಕ್ಸ್ ವಿಷಯವನ್ನ ತಗೊಳ್ಳಿ. ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ IMO ಅಂತ ಏನ್ ಕರಿತೀವಿ ಗೊತ್ತಾ, ಇದು ಒಂದು ಗ್ಲೋಬಲ್ ಹೈಸ್ಕೂಲ್ ಲೆವೆಲ್ ಕಾಂಪಿಟೇಷನ್. ಇದ್ರ ಜೊತೆ ಇದೆ ಅಂತ ಅನ್ಕೊಳ್ಳೋಣ. ಬೇರೆ ಬೇರೆ ದೇಶದ ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಬ್ರು ವಿದ್ಯಾರ್ಥಿಗಳಿಗೆ ಒಂದೇ ಸ್ಕೋರ್ ಬಂತು ಅಂತ ಅನ್ಕೊಳ್ಳೋಣ. ಅವರಿಬ್ಬರ ಟ್ಯಾಲೆಂಟ್ ಲೆವೆಲ್ ಒಂದೇ ಅಂತ ಅನ್ಕೊಳ್ಬಹುದು. ಆದ್ರೆ ಆ ವಿದ್ಯಾರ್ಥಿಗಳನ್ನ ನಾವು ಸ್ವಲ್ಪ ಗಮನಿಸಿದ್ರೆ ಅವರು ವಾಸಿಸುವಂತ ದೇಶದ ಆಧಾರದ ಮೇಲೆ ಅವರ ಭವಿಷ್ಯ ಬದಲಾಗುತ್ತೆ ಅಲ್ವಾ. ಈಗ ಶ್ರೀಮಂತ ದೇಶಗಳಲ್ಲಿರೋ ವಿದ್ಯಾರ್ಥಿಗಳು ಬಡ ದೇಶದಲ್ಲಿರೋ ವಿದ್ಯಾರ್ಥಿಗಳಿಗಿಂತ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಈ ಶ್ರೀಮಂತ ದೇಶಗಳಲ್ಲಿ ಟ್ಯಾಲೆಂಟ್ ಬೆಳಿಬೇಕಾದ್ರೆ ಬೇಕಾದಂತಹ ಫೆಸಿಲಿಟೀಸ್ಗಳು ಕೂಡ ಇರುತ್ತೆ. ಆದ್ರೆ ಬಡ ದೇಶಗಳಲ್ಲಿ ಆ ಫೆಸಿಲಿಟೀಸ್ಗಳು ಖಂಡಿತವಾಗ್ಲೂ ಇರೋದಿಲ್ಲ. ಆದ್ರೆ ಟ್ಯಾಲೆಂಟ್ ಒಂದು ದೇಶದ ಎಕನಾಮಿಯನ್ನೇ ಬದಲಾಯಿಸೋದ್ರಿಂದ ನಮ್ಮಂತಹ ಡೆವಲಪಿಂಗ್ ಕಂಟ್ರಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೇಬೇಕಾಗತ್ತೆ. ನೋಡಿ, ರಿಸರ್ಚ್ ಪ್ರಕಾರ ಇದಕ್ಕೆ 2 ದಾರಿಗಳಿದೆ. ಒಂದು, ಎಲ್ರಿಗೂ ಕೂಡ ಯೂನಿವರ್ಸಲ್ ಎಜುಕೇಶನ್ ಮತ್ತೆ ಹೆಲ್ತ್ ಕೇರ್ ಸಿಗ್ಬೇಕು. ಎರಡನೇದು, ಪ್ರತಿಭಾವಂತ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಅನ್ನ ಕೊಡಬೇಕು. ಗಿಫ್ಟೆಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಮತ್ತೆ ಮೆಂಟರ್ಶಿಪ್ ಸ್ಕೀಮ್ಸ್ ಖಂಡಿತವಾಗ್ಲೂ ಇರಬೇಕು. ತುಂಬಾ
ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ಗೆ ಅವಕಾಶ ಸಿಗದೆ ಇರೋದ್ರಿಂದ ಅವರು ಮುಂದೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದನ್ನ ನಾವು ಲಾಸ್ಟ್ ಐನ್ಸ್ಟೀನ್ಸ್ ಅಂತಾನೂ ಕೂಡ ಕರಿತೀವಿ. ಒಂದು ಸ್ಟಡಿ ಪ್ರಕಾರ ಶ್ರೀಮಂತ ಕುಟುಂಬದ ಮಕ್ಕಳು ಬಡ ಕುಟುಂಬದ ಮಕ್ಕಳಿಗಿಂತ 10 ಪಟ್ಟು ಹೆಚ್ಚು ಇನ್ವೆಂಟರ್ಸ್ ಅಂದ್ರೆ ಸಂಶೋಧಕರಾಗ್ತಾರೆ. ಇದಕ್ಕೆ ಕಾರಣ ನೀವೇ ಯೋಚನೆ ಮಾಡಿ, ಶ್ರೀಮಂತ ಮಕ್ಕಳು ಹೆಚ್ಚಾಗಿ ಟ್ಯಾಲೆಂಟ್ ಅನ್ನ ಹೊಂದಿರೋದಿಲ್ಲ, ಆದ್ರೆ ಬಡ ಮಕ್ಕಳಿಗೆ ಬೇಕಾದಷ್ಟು ಟ್ಯಾಲೆಂಟ್ ಇರುತ್ತೆ, ಆದ್ರೆ ಅವಕಾಶ ಸಿಗೋದು ತುಂಬಾನೇ ಕಮ್ಮಿ. ಹೀಗಾಗಿ ಯಾರ ಟ್ಯಾಲೆಂಟ್ ಇರುತ್ತೋ ಆ ಟ್ಯಾಲೆಂಟ್ ಅನ್ನ ಗುರ್ಸಿ ಅವ್ರಿಗೆ ಚಾಲೆಂಜ್ ಅನ್ನ ಹಾಕಿ ಸಪೋರ್ಟ್ ಕೊಡಬೇಕು. ನೋಡಿ, ಅಕಾಡೆಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಮತ್ತೆ ಕಠಿಣ ಕೋರ್ಸ್ ವರ್ಕ್ ಖಂಡಿತವಾಗ್ಲೂ ಇರಬೇಕು. ಇದ್ರ ಜೊತೆ ನಾವು ನೋಡಿದಾಗ ಒಂದು ಮಾರ್ಗದರ್ಶನ ಕೊಡೋದಕ್ಕೆ ಎಕ್ಸ್ಪರ್ಟ್ ಮೆಂಟರ್ಸ್ ಇರಬೇಕು. ನ್ಯಾಷನಲ್ ಪಾಲಿಸೀಸ್ ಗಳಾದಂತಹ ರಿಸರ್ಚ್ ಫಂಡಿಂಗ್ ಆಗಿರ್ಬೋದು, ಸ್ಕಿಲ್ಡ್ ಇಮಿಗ್ರೇಷನ್ ಪ್ರೋಗ್ರಾಮ್ಸ್ ಮತ್ತೆ ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದನ್ನೆಲ್ಲ ನೋಡಿದಾಗ ಒಂದ್ ರೀತಿಯ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ತರ ಇದೆ. ಇದು ಇಂಡಿವಿಜುವಲ್ಸ್ ಅನ್ನ ಬೆಳೆಸೋದಕ್ಕೆ ಮಾತ್ರ ಅಲ್ಲ, ದೇಶದ ಎಕನಾಮಿಕ್ ಪ್ರೋಗ್ರೆಸ್ಗೂ ಸಹ ತುಂಬಾನೇ ಮುಖ್ಯ. ಎಲ್ಲ ಟ್ಯಾಲೆಂಟ್ ಕೂಡ ಒಂದೆಡೆ ಸೇರತ್ತೆ. ನೋಡಿ, ಟ್ಯಾಲೆಂಟ್ ಅನ್ನ ಬೆಳೆಸೋ ವಿಷಯದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯಲ್ಲಿ ಇರೋದ್ರಿಂದ ಟ್ಯಾಲೆಂಟ್ ಎಲ್ಲೆಡೆ ಕೂಡ ಸಮವಾಗಿ ಹಂಚಿಕೆ ಆಗೋದೇ ಇಲ್ಲ. ಬದಲಾಗಿ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಜಾಸ್ತಿ ಇರತ್ತೆ. ನೋಡಿ, ಸಿಟೀಸ್ ಅಂದ್ರೆ ನಗರಗಳು ಟ್ಯಾಲೆಂಟ್ ನ ಕ್ಲಸ್ಟರ್ಸ್ ಆಗಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಎಕನಾಮಿಕ್ ಆಪರ್ಚುನಿಟೀಸ್ ಆಗಿರ್ಬೋದು ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನ ನೋಡಿದ್ರೆ ಜಾಸ್ತಿ ಇರತ್ತೆ. ಇದಕ್ಕೋಸ್ಕರನೇ ಜೊತೆಗೆ ಟ್ಯಾಲೆಂಟೆಡ್ ಪೀಪಲ್ ಅಂದ್ರೆ ಈ ಪ್ರತಿಭಾವಂತ ವ್ಯಕ್ತಿಗಳು ಯಾರೆಲ್ಲ ಇರ್ತಾರೋ ಅವರ ನೆಟ್ವರ್ಕ್ ಸಹ ಜಾಸ್ತಿ ಇರುತ್ತೆ. ಇದರಿಂದ ಕೆಲವು ಸಿಟೀಸ್ಗಳು ಈ ಟ್ಯಾಲೆಂಟ್ ಮ್ಯಾಗ್ನೆಟ್ಸ್ ಗಳಾಗತ್ತೆ. ಅಂದ್ರೆ ಪ್ರತಿಭಾವಂತರು ಆ ಸಿಟಿಗಳಿಗೆ ತುಂಬಾ ಆಕರ್ಷಿತರಾಗ್ತಾರೆ. ಪ್ರತಿಭಾವಂತ ವ್ಯಕ್ತಿಗಳು ಸಿಟಿಗಳಲ್ಲಿ ಸೇರ್ಕೊಂಡಾಗ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಆಗತ್ತೆ. ಅಂದ್ರೆ ಈ ಸ್ಪಿಲ್ ಓವರ್ ಎಫೆಕ್ಟ್. ಈಗ ಒಂದು ಸಿಟಿಯಲ್ಲಿ ಸ್ಕಿಲ್ಡ್ ವರ್ಕರ್ಸ್ ಗಳಾಗಿರ್ಬೋದು ಮತ್ತೆ ಕಾಲೇಜ್ ಎಜುಕೇಟೆಡ್ ವರ್ಕರ್ಸ್ ಜಾಸ್ತಿ ಆದ್ರೆ ಅವ್ರ ಸುತ್ತಮುತ್ತ ಇರುವಂತಹ ಜನರ ಪ್ರೊಡಕ್ಟಿವಿಟಿ ಮತ್ತೆ ವೇಜಸ್ ಅಂದ್ರೆ ಈ ಸಂಬಳ ಕೂಡ ಜಾಸ್ತಿ ಆಗತ್ತೆ. ನೋಡಿ, ರಿಸರ್ಚರ್ಸ್ ಕಂಡಿಡ್ದಿರೋ ಪ್ರಕಾರ ಒಂದು ಅರ್ಬನ್ ಏರಿಯಾ ಅಂದ್ರೆ ನಗರ ಪ್ರದೇಶದಲ್ಲಿ ಕಾಲೇಜ್ ಶಿಕ್ಷಣ ಪಡೆದವರ ಸಂಖ್ಯೆ ಜಾಸ್ತಿ ಆದ್ರೆ ಇಡೀ ಸಿಟಿಯ ಒಂದು ಇನೋವೇಷನ್ ಮತ್ತೆ ಪ್ರೊಡಕ್ಟಿವಿಟಿ ಗ್ರೋತ್ ಸಹ ಜಾಸ್ತಿ ಆಗತ್ತೆ. ಟ್ಯಾಲೆಂಟಿನ ಮಲ್ಟಿಪ್ಲಿಕೇಟಿವ್ ಎಫೆಕ್ಟ್ ಆದ್ರೂ ಯಾವ ರೀತಿ ಇರುತ್ತೆ? ಕೊನೆಯದಾಗಿ ನಾವು ನೋಡಿದಾಗ ಎಕನಾಮಿಕ್ಸ್ ಆಫ್ ಟ್ಯಾಲೆಂಟ್ ಅನ್ನೋದು ಒಂದು ಸಿಂಪಲ್ ಪ್ರಶ್ನೆ. ಯಾವ ವ್ಯಕ್ತಿ ಯಾವ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ತುಂಬಾ ಸ್ಟ್ರಾಂಗ್ ಮಾಡೋದು. ಈಗ ನಮ್ಮ ದೇಶದಲ್ಲಿ ಸಾಮರ್ಥ್ಯವನ್ನ ನಾವು ನೋಡಿದಾಗ ತುಂಬಾ ವೇಸ್ಟ್ ಆಗತ್ತೆ. ಅದನ್ನ ತಪ್ಪಿಸೋಕೆ ಇದು ಮುಖ್ಯವಾದ ಪ್ರಶ್ನೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ರಿಗೂ ಅವಕಾಶ ಸಿಗೋ ಹಾಗೆ ಒಂದು ದಾರಿ ಸಹ ಸಿಗತ್ತೆ. ನೋಡಿ, ವಿಶೇಷ ಸಾಮರ್ಥ್ಯ ಇರೋರ್ಗೆ ಸಹಾಯ ಮಾಡಿದ್ರೆ ನಾವು ಒಂದು ಲಾಂಗ್ ಟರ್ಮ್ ದಾರಿಯಲ್ಲಿ ಸ್ಟ್ರಾಂಗರ್ ಗ್ರೋತ್ ಮತ್ತೆ ಇನೋವೇಷನ್ ಅನ್ನ ಸಾಧಿಸಬಹುದು. ನಮ್ಮ ದೇಶದಲ್ಲಿ ನಾವು ನೋಡಿದಾಗ ಕಳೆದ 3 ದಶಕಗಳಲ್ಲಿ ಆದ ಗ್ರೋತ್ IITS ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ ನಂತಹ ಸಂಸ್ಥೆಗಳಲ್ಲಿ ಮಾಡಿದಂತ ಇನ್ವೆಸ್ಟ್ಮೆಂಟ್ ಇಂದ ಬಂದಿರೋದು. ಆದ್ರೆ ಇದು ಲಿಮಿಟೆಡ್ ಪ್ರೋಗ್ರಾಮ್ಸ್ ನಿಂದ, ಅಂದ್ರೆ ನಾವಿನ್ನೇನ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಸಹ ಇದರಿಂದ ಗೊತ್ತಾಗತ್ತೆ ತುಂಬಾನೇ ಮುಖ್ಯವಾದ ಫ್ಯಾಕ್ಟರ್ ಅಂತ. ಈ ಪ್ರಾಜೆಕ್ಟ್ ಕೇವಲ ಒಂದು ಟ್ಯಾಲೆಂಟೆಡ್ ವ್ಯಕ್ತಿಗಳ ಬಗ್ಗೆ ಮಾತ್ರ ಅಲ್ಲ, ಟ್ಯಾಲೆಂಟ್ ಇನ್ನಷ್ಟು ಟ್ಯಾಲೆಂಟ್ ಅನ್ನ ಹುಟ್ಟು ಹಾಕುತ್ತೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಕೆಲವು ಹೈ ಅಚೀವರ್ಸ್ ಅಂದ್ರೆ ಹೆಚ್ಚು ಸಾಧನೆ ಮಾಡಿದವ್ರಿಗೆ ಸಹಾಯ ಮಾಡಿದ್ರೆ ಎಲ್ರಿಗೂ ಸಹ ಅದರಿಂದ ಬೆನಿಫಿಟ್ ಸಿಗತ್ತೆ. ಅಂದ್ರೆ ಡೆವಲಪರ್ಸ್ ಅಥವಾ ಫೈನಾನ್ಷಿಯರ್ಸ್ ನಂತಹ ಈ ಟ್ಯಾಲೆಂಟೆಡ್ ಪ್ರೊಫೆಷನಲ್ಸ್ ಅವ್ರ ಸುತ್ತ ನಾವು ನೋಡಿದಾಗ ಟಾಪ್ ಮೈಂಡ್ಸ್ ಇತ್ತು ಅಂದ್ರೆ ಅವ್ರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲ ಟ್ಯಾಲೆಂಟ್ಗಳು ಕೂಡ ಒಂದೇ ಕಡೆ ಸೇರ್ಕೊಂಡಾಗ ಅದು ಒಳ್ಳೆಯ ಸೈಕಲ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಇದರಿಂದ ಸೂಪರ್ ಸ್ಟಾರ್ ಸಿಟೀಸ್ ಕೂಡ ಉಂಟಾಗತ್ತೆ. ಬೆಂಗಳೂರಿನಂತಹ ಸಿಟಿನ ನಾವು ನೋಡಿದಾಗ ಟ್ಯಾಲೆಂಟ್ ಅನ್ನ ಅಟ್ರಾಕ್ಟ್ ಮಾಡೋದಲ್ಲದೆ ಅದನ್ನ ಇನ್ನೂ ಕೂಡ ಜಾಸ್ತಿ ಮಾಡತ್ತೆ. ನೋಡಿ, ಇದರಿಂದ ಫೀಡ್ಬ್ಯಾಕ್ ಲೂಪ್ ಉಂಟಾಗತ್ತೆ. ಟಾಪ್ ಟ್ಯಾಲೆಂಟ್ ಒಂದೇ ಕಡೆ ಸೇರ್ಕೊಂಡಾಗ ಟೆಕ್ ಜಾಯಿಂಟ್ಸ್ ಅಥವಾ ಫೈನಾನ್ಷಿಯಲ್ ಫರ್ಮ್ಸ್ ನಂತಹ ಟಾಪ್ ಕಂಪನಿಗಳು ಅವರನ್ನ ಹೈಯರ್ ಮಾಡೋದಕ್ಕೆ ಕಾಂಪೀಟ್ ಮಾಡತ್ತೆ. ಹಾಗೇನೆ ಆ ಏರಿಯಾದಲ್ಲಿರೋ ಜನರಿಗೂ ಸಹ ಜಾಸ್ತಿ ಬೆನಿಫಿಟ್ಸ್ ಇದರಿಂದ ಸಿಗತ್ತೆ. ಇದು ಹೆಚ್ಚು ಟ್ಯಾಲೆಂಟ್ ಅನ್ನ ತುಂಬಾ ಅಟ್ರಾಕ್ಟ್ ಮಾಡತ್ತೆ. ಒಂದೇ ಜಾಗದಲ್ಲಿ ವಾಸ ಮಾಡೋದ್ರಿಂದ ಅಲ್ಲಿ ಏನೆಲ್ಲ ಆಗತ್ತೆ ಅಂತ ಗೊತ್ತಾಗತ್ತೆ. ಹಾಗೇನೆ ಇದು ನಿಮ್ಮ ಲೈಫ್ ಸ್ಟೈಲ್ ಅನ್ನು ಕೂಡ ಡಿಸೈಡ್ ಮಾಡುತ್ತೆ. ರಿಸರ್ಚರ್ಸ್ ಗಳು ಬಾಸ್ಟನ್ ನಲ್ಲಿ ವಾಸಿಸುವ ಒಂದು ಜನರ ಬಗ್ಗೆ ರಿಸರ್ಚ್ ಮಾಡಿದಾಗ ಅವರು ಬೇರೆ ಬೇರೆ ಏರಿಯಾದಿಂದ ಬಂದಿದ್ರು ಕೂಡ ಸಿಲಿಕಾನ್ ವ್ಯಾಲಿಯಲ್ಲಿ ಬೆಳೆದವರು ಕಂಪ್ಯೂಟರ್ ಫೀಲ್ಡ್ ನಲ್ಲಿ ಪೇಟೆಂಟ್ ಪಡೆಯುವಂತಹ ಸಾಧ್ಯತೆಯನ್ನ ಜಾಸ್ತಿ ಇಟ್ಕೊಂಡಿದ್ರು. ಮಿನಿಯಾಪೋಲಿಸ್ ನಲ್ಲಿ ಬೆಳೆದವರು ಅಲ್ಲಿ ಮೆಡಿಕಲ್ ಡಿವೈಸ್ ಉತ್ಪಾದಕರು ಜಾಸ್ತಿ ಇರೋದ್ರಿಂದ ಈ ಮೆಡಿಕಲ್ ಡಿವೈಸ್ ಗೆ ಪೇಟೆಂಟ್ ಪಡೆಯುವ ಸಾಧ್ಯತೆಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾರೆ. ಎಲ್ಲರೂ ಕೂಡ ಒಂದೇ ಸಿಟಿಯಲ್ಲಿ ವಾಸ ಮಾಡ್ತಿದ್ರು ಕೂಡ ಇಂಥ ಡಿಫರೆನ್ಸ್ ಕಂಡು ಬಂದಿದೆ.
ನೋಡಿ. ಈ ಎಫೆಕ್ಟ್ಸ್ ಬರೀ ಸಿಟೀಸ್ ಲೆವೆಲ್ಗಳಲ್ಲಿ ಮಾತ್ರ ಅಲ್ಲ, ಇಡೀ ಕಂಟ್ರೀಸ್ ಲೆವೆಲ್ಗಳಲ್ಲೂ ಕೂಡ ಕಾಣಿಸುತ್ತೆ. ಅಮೆರಿಕದಂತಹ ಒಂದು ಕಂಟ್ರಿ ವರ್ಲ್ಡ್ ಬೀಟಿಂಗ್ ರಿಸರ್ಚ್ ಎಕೋಸಿಸ್ಟಮ್ನ ಹೊಂದಿದೆ ಅಂತಂದ್ರೆ ಅದು ಬೇರೆ ದೇಶದ ಒಂದು ಸೈಂಟಿಸ್ಟ್ಗಳನ್ನು ಕೂಡ ಆಕರ್ಷಣೆ ಮಾಡುತ್ತೆ. ಈಗ ಜಗತ್ತಿನ 60% ಟಾಪ್ ಸೈಂಟಿಸ್ಟ್ಗಳನ್ನ ನಾವು ನೋಡಿದಾಗ ಅಮೆರಿಕದಲ್ಲಿ ಮಾತ್ರ ಜೀವನ ಮಾಡ್ತಿದ್ದಾರೆ ನೋಡಿ. ಇದೇ ರೀತಿ ಒಂದು ಕ್ಷಣ ಯೋಚನೆ ಮಾಡಿ, ನೋಬೆಲ್ ಪ್ರೈಸ್ ವಿನ್ನರ್ಸ್ ನಾವು ನೋಡಿದಾಗ ಜಾಸ್ತಿ ಅಮೆರಿಕ, ಯುರೋಪ್ ಮತ್ತೆ ಜಪಾನ್ ನಿಂದಾನೇ ಬರ್ತಾರೆ. ಈಗ ಮುಂದಿನ ಸ್ಟೋರಿಯಲ್ಲಿ 2024 ಒಂದು ಆರ್ಥಿಕ ವರ್ಷದಲ್ಲಿ ನಾವು ನೋಡಿದಾಗ ಇಂಡಿಯಾ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಈಗ ವರ್ಷಾಂತ್ಯ ಹತ್ತಿರವಾಗ್ತಾ ಬರ್ತಿರೋದ್ರಿಂದ ಮುಂದಿನ ವರ್ಷ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡ್ಲೇಬೇಕು. ಕ್ರಿಸಿಲ್ ಸಂಸ್ಥೆ ಭಾರತದ 2024 ಒಂದು ಆರ್ಥಿಕ ವರ್ಷದ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಆ ರಿಪೋರ್ಟ್ ಅಲ್ಲಿ ಕೆಲವು ಮುಖ್ಯವಾದ ವಿಷಯಗಳಿದೆ, ಅವುಗಳನ್ನ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ಜಿಡಿಪಿ ಗ್ರೋತ್ 2026ನೇ ಆರ್ಥಿಕ ವರ್ಷದಲ್ಲಿ ನಾವು ನೋಡಿದಾಗ ನಮ್ಮ ಭಾರತದ ಜಿಡಿಪಿ 6.5% ಅಷ್ಟು ಬೆಳಿಬಹುದು ಅಂತ ಕ್ರಿಸಿಲ್ ಅಂದಾಜು ಮಾಡ್ಕೊಂಡಿದೆ. 2025ನೇ ಒಂದು ಎಕನಾಮಿಕ್ ಇಯರ್ ಅಲ್ಲಿ ನಾವು ನೋಡಿದಾಗ ಇದೇ ತರ ಗ್ರೋತ್ ಇತ್ತು. ಕಳೆದ ವರ್ಷ 9.2% ಅಷ್ಟು ಏರಿಕೆ ಇದ್ರೂ ಕೂಡ ಇದರ ಒಂದು ದೊಡ್ಡ ಆರ್ಥಿಕತೆಗೆ ನಾವು ಕಂಪೇರ್ ಮಾಡಿದ್ರೆ ಇದು ಒಂದು ಉತ್ತಮ ಬೆಳವಣಿಗೆ ಆಗಿದೆ ಅಲ್ವಾ. ಇನ್ಫ್ಲೇಷನ್, ಈಗ ಇನ್ಫ್ಲೇಷನ್ ನಾವು ನೋಡಿದಾಗ 2024 ಒಂದು ಆರ್ಥಿಕ ವರ್ಷದಲ್ಲಿ 4.4%ಗೆ ಇಳಿದೋಗತ್ತೆ ಅಂತ ಕ್ರಿಸಿಲ್ ರಿಪೋರ್ಟ್ ಕೊಟ್ಟಿರೋದು. ಹಿಂದಿನ ವರ್ಷ ನಾವು ನೋಡಿದಾಗ ಇದು ಸುಮಾರು 4.9% ಅಷ್ಟು ಇತ್ತು. ಕರೆಂಟ್ ಅಕೌಂಟ್ ಡೆಫಿಸಿಟ್ ನೋಡಿ, ನಮ್ಮ ಚಾಲ್ತಿ ಖಾತೆ ಒಂದು ಕೊರತೆನ ನಾವು ನೋಡಿದಾಗ ಈ ಜಿಡಿಪಿಯ 1.3% ಇರತ್ತೆ ಅಂತ ಕ್ರಿಸಿಲ್ ಎಕ್ಸ್ಪೆಕ್ಟ್ ಮಾಡಿದೆ. ಇದು ಸುರಕ್ಷಿತ ಮಟ್ಟದಲ್ಲೇನೋ ಇದೆ. ಈಗ ನಮ್ಮಲ್ಲಿ ಸಾಕಷ್ಟು ಈ ವಿದೇಶಿ ವಿನಿಮಯ ಇರತ್ತೆ ಅಲ್ವಾ, ಅಂದ್ರೆ 10 ರಿಂದ 11 ತಿಂಗಳನ್ನ ನಾವು ನೋಡಿದಾಗ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ಗೆ ಸಾಕಾಗೋಗುತ್ತೆ. ಇದರಿಂದ ನಮ್ಮ ಭಾರತದ ಒಂದು ಆರ್ಥಿಕ ಆಘಾತಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಈಗ ನಮ್ಮ ಒಂದು ಹಣಕಾಸು ಕೊರತೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಜಿಡಿಪಿಯ 4.4% ಅಷ್ಟು ಇರಬಹುದು. ಅದರಲ್ಲೂ ಪೋಸ್ಟ್ ಪ್ಯಾಂಡೆಮಿಕ್ ಆದ್ಮೇಲೆ ಸರ್ಕಾರ ಖರ್ಚು ಮಾಡಬೇಕು ಅಂತ ಯೋಜನೆ ಮಾಡ್ತಾನೆ ಇದೆ. ಯಾರು ಕೂಡ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ನಂಬರ್ಸ್ ಗಳೆಲ್ಲ ನಾವು ನೋಡಿದಾಗ ಸತ್ಯ ಅಂತ ಯಾರು ಕೂಡ ಯೋಚನೆ ಮಾಡಬೇಡಿ, ಇದು ಯಾವ ರೀತಿ ಸಹ ಬೇಕಾದ್ರೂ ಇರಬಹುದು. ಹಾಗೇನೆ ನಮ್ಮ ನಿರೀಕ್ಷೆಗಳನ್ನ ರೂಪಿಸಬೇಕು ಅಂತಂದ್ರೆ ನಾವು ಇದು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಈಗ ನಾವು ಇಂಟರ್ನ್ಯಾಷನಲ್ ಪೊಲಿಟಿಕಲ್ ರೀಸನ್ಸ್ ಗಳನ್ನ ನೋಡಿದಾಗ ಅದು ಕೂಡ ಸ್ಟೇಬಲ್ ಆಗಿರ್ಬೇಕು. ಮತ್ತೆ ಹಾಗೆ ಆಯಿಲ್ ಪ್ರೈಸಸ್ ಏನಿದೆ ಅದು ಏನಾದ್ರೂ ಏರಿಕೆ ಆಯ್ತು ಅಂತಂದ್ರೆ ಈ ಎಲ್ಲಾ ಅಂದಾಜುಗಳು ಕೂಡ ತಪ್ಪಾಗ್ಬೋದು. ಸದ್ಯಕ್ಕೆ 6.5% ಬೆಳವಣಿಗೆಯ ಸಾಧ್ಯತೆ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಬೇರೆ ಫ್ಯಾಕ್ಟರ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಜಗತ್ತಿನ ವ್ಯಾಪಾರ ಸಂಬಂಧಗಳನ್ನ ನಾವು ನೋಡಿದಾಗ ಅದು ಕೂಡ ಹಾಳಾಗೋಗ್ತದೆ. ಅಮೆರಿಕದ ವ್ಯಾಪಾರ ನೀತಿ ಒಂದು ಕಡೆ ಸ್ಟ್ರಾಂಗ್ ಆಗಿದ್ರು ಕೂಡ ಭಾರತದಿಂದ ಬರುವಂತ ಈ ಇಂಪೋರ್ಟ್ ಮಾಡ್ಕೊಳ್ಳೋ ವಸ್ತುಗಳ ಮೇಲೆ ಅಮೆರಿಕ ಹೆಚ್ಚಿನ ತೆರಿಗೆಯನ್ನ ಕೊಡ್ತಾ ಇದೆ ನೋಡಿ. 9.49% ಈ ಒಂದು ಆವರೇಜ್ ತೆರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗೆ ನಮ್ಮ ಭಾರತ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ವಸ್ತುಗಳ ಮೇಲೆ ಏನಿಲ್ಲ ಅಂದ್ರೂ ಕೂಡ 3% ತೆರಿಗೆಯನ್ನ ಹಾಕ್ತಾ ಇದ್ದಾರೆ. ಯುಕ್ರೇನ್ ಆಗಿರ್ಬೋದು ಮತ್ತೆ ಇನ್ನಿತರ ದೇಶಗಳನ್ನ ನಾವು ನೋಡಿದಾಗ ಯುದ್ಧಗಳ ಸಮಯದಲ್ಲಿ ಸಪ್ಲೈ ಮಾಡುವಂತಹ ಒಂದು ಚೈನ್ ಸಿಸ್ಟಮ್ ಸಹ ಹದಗೆಟ್ಟಿದೆ. ಇದರಿಂದ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನಿದೆ ಅದು ಕೂಡ ಸ್ಟೇಬಲ್ ಆಗಿಲ್ಲ. ಹಾಗೆಯೇ ಇನ್ವೆಸ್ಟ್ ಮಾಡೋರು $US ಮತ್ತೆ ಚಿನ್ನದಂತಹ ಒಂದು ಸುರಕ್ಷಿತ ತಾಣಗಳ ಕಡೆಗೆ ಹೋಗ್ತಾ ಇದ್ದಾರೆ. ಈಗ ಇದರಿಂದ ನಮ್ಮ ಭಾರತದಂತಹ ಮಾರುಕಟ್ಟೆಗಳಿಗೆ ಏನಾಗುತ್ತೆ, ಬಂಡವಾಳ ಜಾಸ್ತಿ ಕಾಸ್ಟ್ಲಿ ಆಗತ್ತೆ. ಇನ್ನು 2024 ಕೊನೆಯ ಒಂದು ತ್ರೈಮಾಸಿಕದಲ್ಲಿ ನಾವು ನೋಡಿದಾಗ ಈಗ ವಿಶ್ವ ವಾಣಿಜ್ಯ ಅಂತ ನಾವೇನ್ ಕರಿತೀವಿ ಗೊತ್ತಾ, ಅಂದ್ರೆ ವರ್ಲ್ಡ್ ಟ್ರೇಡ್ ಅನ್ಸರ್ಟಿನಿಟಿ ಇಂಡೆಕ್ಸ್ 19 ಪಟ್ಟು ಹೆಚ್ಚಾಗಿದೆ ಅಂತ ಕ್ರಿಸಿಲ್ ಹೇಳಿರೋದು. ಇದನ್ನೆಲ್ಲ ನಾವು ನೋಡಿದಾಗ ಈ ಜಾಗತಿಕ ವ್ಯಾಪಾರ ಅಂತ ಏನ್ ಹೇಳ್ತೀವಿ ಈ ಸಿಚುವೇಶನ್ ಅನ್ನ ತುಂಬಾ ಹಾಳು ಮಾಡಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇದರ ಎಫೆಕ್ಟ್ ಆಗಿ ಏನಾಗುತ್ತೆ, ಭಾರತದ ರೂಪಾಯಿ ವ್ಯಾಲ್ಯೂ 2025ರಲ್ಲಿ 4.4% ಅಷ್ಟು ಕುಸಿತಿತ್ತು. ಆದ್ರೂ ಹಿಂದಿನ ಆರ್ಥಿಕತೆ ಒಂದು ಬಿಕ್ಕಟ್ಟುಗಳಲ್ಲಿ ನಾವು ನೋಡಿದಾಗ ಇವತ್ತಿಗೆ ಸ್ವಲ್ಪ ಬೆಟರ್ ಆಗಿದೆ. ಈ ಎಲ್ಲಾ ಸಮಸ್ಯೆಗಳನ್ನು ನಾವು ನೋಡ್ತಿದ್ರು ಕೂಡ ನಮ್ಮ ಭಾರತದ ಎಕನಾಮಿ ಸಿಸ್ಟಮ್ ಅನ್ನ ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ. ಫೆಬ್ರವರಿ 2025 ಹೊತ್ತಿಗೆ ನಾವು ನೋಡಿದಾಗ ಈ ಒಂದು ಭಾರತದ ವಿದೇಶಿ ವಿನಿಮಯ ಏನಿಲ್ಲ ಅಂದ್ರೂ ಕೂಡ $640 ಶತಕೋಟಿ ಗಿಂತ ಹೆಚ್ಚಿತ್ತು. ಇದು 10 ರಿಂದ 11 ತಿಂಗಳ ಒಂದು ಎಕ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ನೋಡಿದಾಗ ಸಾಕಾಗತ್ತೆ. ಇದರಿಂದ ಒಂದು ಆರ್ಥಿಕ ಆಘಾತಗಳನ್ನ ನಾವು ತಡೆಗಟ್ಟಬಹುದು, ಅದಕ್ಕೂ ಸಹ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಭಾರತದಲ್ಲಿ ಈ ಚಾಲ್ತಿ ಖಾತೆ ಕೊರತೆ ಅಂದ್ರೆ CAD ಅಂತ ಏನ್ ಕರಿತೀವಿ ಗೊತ್ತಾ, ಇದರ ಒಂದು ಜಿಡಿಪಿನ ನೋಡಿದಾಗ 1.0 ಇಂದ 1.3% ಅಷ್ಟಿದೆ. ಇದನ್ನೆಲ್ಲ ನಾವು ನೋಡಿದಾಗ ನಮ್ಮ ಭಾರತ ಯಾವ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ವಸ್ತು ಆಗಿರ್ಬೋದು, ಎಕ್ಸ್ಪೋರ್ಟ್ ಮಾಡೋ ಸಿಸ್ಟಮ್ ಆಗಿರ್ಬೋದು ಸ್ವಲ್ಪ ಟಫ್ ಆಗ್ಬೋದು, ಆದ್ರೆ ಆರ್ಥಿಕ ಅಪಾಯವನ್ನು ಉಂಟು ಮಾಡೋಷ್ಟು ದೊಡ್ಡದೇನಲ್ಲ.
ಮ್ಯಾನುಫ್ಯಾಕ್ಚರಿಂಗ್ ಟು ಔಟ್ಡೋರ್ ಸರ್ವಿಸಸ್ ಯಾವ ರೀತಿ ಇದೆ ಅಂತ ನೋಡೋಣ. ವರ್ಷಗಳಿಂದ ನಾವು ನೋಡಿದಾಗ ಇಂಡಿಯಾದ ಎಕನಾಮಿಯನ್ನ ಈ ಸರ್ವಿಸಸ್ ವಲಯ ಅಂದ್ರೆ ಸೆಕ್ಟರ್ ಏನ್ ಹೇಳ್ತೀವಿ ಇದು ಸ್ವಲ್ಪ ಮುಂದೆ ತಗೊಂಡ್ ಬಂದಿದೆ. IT ಆಗಿರ್ಬೋದು, ಟೂರಿಸಂ ಆಗಿರ್ಬೋದು, ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್. ಆದ್ರೆ ಈಗ ಸ್ವಲ್ಪ ಚೇಂಜ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಈ ಉತ್ಪಾದನಾ ವಲಯ ವಾರ್ಷಿಕವಾಗಿ ನಾವು ನೋಡೋದಾದ್ರೆ 9% ಜಾಸ್ತಿ ಬೆಳಿಬಹುದು. ಹಾಗೆ ಸರ್ವಿಸ್ ಸೆಕ್ಟರ್ ನಾವು ನೋಡೋದಾದ್ರೆ 6.8% ಬೆಳಿಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಸಡನ್ ಚೇಂಜಸ್ಗೆ ಕಾರಣ? ಒಂದು ದೊಡ್ಡ ಕಾರಣ ಏನು ಅಂತಂದ್ರೆ ಚೈನಾ +1 ಸ್ಟ್ರಾಟಜಿಯಲ್ಲಿ ಗ್ಲೋಬಲ್ ಫರ್ಮ್ಸ್ ಅಂದ್ರೆ ಚೈನಾ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡ್ಕೊಂಡಿರೋದು ಮತ್ತೆ ಬೇರೆ ಮಾರ್ಕೆಟ್ಗೆ ಹೋಗೋದಕ್ಕೂ ಸಹ ನೋಡ್ತಿದ್ದಾರೆ. ಬೆಳೆಯುತ್ತಿರುವ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ನೋಡಿದಾಗ ಮತ್ತೆ ವರ್ಕ್ ಫೋರ್ಸ್ ಇರೋ ಇಂಡಿಯಾ ಒಂದು ಸ್ಟ್ರಾಂಗ್ ಆಲ್ಟರ್ನೇಟಿವ್ ಆಗ್ತಾ ಇದೆ. ಸರ್ಕಾರ ಸಹ ಇದರಲ್ಲಿ ಒಂದು ದೊಡ್ಡ ಪಾತ್ರವನ್ನೇ ವಹಿಸ್ತಿದೆ ಬಿಡಿ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಸ್ಕೀಮ್ ಅಂತ ಏನ್ ಕರಿತೀವಿ ಗೊತ್ತಾ, ಇದು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಿದೆ. ಹೊಸ ಇಂಡಸ್ಟ್ರೀಸ್ ಕೂಡ ಬರ್ತಿದೆ. ಸೋಲಾರ್ ಬ್ಯಾಟರೀಸ್ ಆಗಿರ್ಬೋದು ಮತ್ತೆ ಸೆಮಿ ಕಂಡಕ್ಟರ್ಸ್ಗೆ ಬೇಕಾದಷ್ಟು ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಹಾಗೆಯೇ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಕೂಡ ಮೀನ್ ವೈಲ್ ಇದ್ರ ಜೊತೆಗೆ ಬರ್ತಾ ಇದೆ. ಇನ್ನು 2030 ವೇಳೆಗೆ ನಾವು ನೋಡಿದಾಗ ಈ ಸೆಕ್ಟರ್ಗಳಲ್ಲಿ 8 ರಿಂದ 10 ಲಕ್ಷ ಕೋಟಿ ರೂಪಾಯಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ಬೋದು ಅಂತ ಕ್ರಿಸಿಲ್ ಅಂದಾಜಿಸಿದೆ ನೋಡಿ. ಇಂಡಿಯಾದ ಸರ್ವಿಸ್ ಸೆಕ್ಟರ್ ನಾವು ನೋಡಿದಾಗ ದುರ್ಬಲ ಖಂಡಿತವಾಗ್ಲೂ ಆಗ್ತಿಲ್ಲ. ಆದ್ರೂ ದೇಶದ ಟ್ರೇಡ್ ಸರ್ಪ್ಲಸ್ ನಲ್ಲಿ ಒಂದು ದೊಡ್ಡ ಪಾತ್ರವನ್ನ ವಹಿಸ್ತಿದೆ. ಇಂಡಿಯಾ ಒಂದು 9% ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಅನ್ನ ತಲುಪಿದ್ರೆ GDPಯಲ್ಲಿ ಏನಿಲ್ಲ ಅಂದ್ರೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ನ ಪಾಲು ಈಗ ಇರುವಂತಹ ಒಂದು 17% ಇಂದ 2030 ವೇಳೆಗೆ 20% ಆಗ್ಬೋದು. ಇದು ದೊಡ್ಡ ಬದಲಾವಣೆ ಅಲ್ವಾ? 2026ರಲ್ಲಿ ಈ ಗ್ರಾಹಕರ ಖರ್ಚು ಹೆಚ್ಚಾಗುವ ನಿರೀಕ್ಷೆ ಏನಾದರೂ ಇದೆಯಾ ಅದನ್ನು ಕೂಡ ನೋಡೋಣ. 2025ನೇ ಒಂದು ಆರ್ಥಿಕ ವರ್ಷನ ಕನ್ಸಂಪ್ಷನ್ ನೋಡಿದಾಗ ಅಂದ್ರೆ ಈ ಗ್ರಾಹಕರ ಖರ್ಚಿಗೆ ಕಷ್ಟದ ವರ್ಷವಾಗಿತ್ತು. ಈಗ ಕನ್ಸ್ಯೂಮರ್ ಫೇಸಿಂಗ್ ಕಂಪನಿ ಸೇಲ್ಸ್ ಕಡಿಮೆ ಆಗಿದೆ ಅಂತ ಅನ್ಕೊಳ್ಳೋಣ, ಡಿಮ್ಯಾಂಡ್ ಕೂಡ ಕಮ್ಮಿ ಆಗತ್ತೆ ಅಂತ ಅರ್ಥ. ಈಗ ಜನರು ಮೊದ್ಲಿನ ತರ ಖರ್ಚು ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕನ್ಸಂಪ್ಷನ್ GDP ನೋಡಿದಾಗ 60% ಅನ್ನ ಡ್ರೈವ್ ಮಾಡೋದ್ರಿಂದ ಖರ್ಚು ಕಮ್ಮಿ ಆಗ್ತಾ ಇದೆ. ಅಂದ್ರೆ 2025ರಲ್ಲಿ ಇಂಡಿಯಾದ ಗ್ರೋತ್ ಕಮ್ಮಿ ಆಗತ್ತೆ. ಆದ್ರೆ ಈಗ 2026ರಲ್ಲಿ ನಾವು ನೋಡಿದಾಗ ಸಿಚುವೇಶನ್ ಬದಲಾಗತ್ತೆ ಅಂತ ಕ್ರಿಸಿಲ್ ಎಕ್ಸ್ಪೆಕ್ಟ್ ಮಾಡಿದೆ. ಎರಡು ದೊಡ್ಡ ಕಾರಣಗಳಿಂದ ಇದು ಸಾಧ್ಯವಾಗತ್ತೆ. ಒಂದು ಇನ್ಫ್ಲೇಷನ್ ಕಮ್ಮಿ ಆಗೋದು, ಇನ್ನೊಂದು ಮಿಡಲ್ ಕ್ಲಾಸ್ಗೆ ಟ್ಯಾಕ್ಸ್ ಕಟ್ ಸಿಗೋದು. ಯಾಕೆ ಕನ್ಸ್ಯೂಮರ್ಸ್ ಜಾಸ್ತಿ ಖರ್ಚು ಮಾಡಬಹುದು? ಒಂದು ಇನ್ಫ್ಲೇಷನ್ ಕಮ್ಮಿ ಆಗತ್ತೆ, ಮತ್ತೆ ಫುಡ್ ಇನ್ಫ್ಲೇಷನ್ ಇಂದ ಅಂದ್ರೆ ಆಹಾರದ ಬೆಲೆ ಏರಿಕೆಯಿಂದ ಈ ಖರ್ಚು ಕೂಡ ಕಮ್ಮಿ ಆಯ್ತು. ಈಗ ಫುಡ್ ಇನ್ಫ್ಲೇಷನ್ ಒಟ್ಟಾರೆ ಇನ್ಫ್ಲೇಷನ್ ಅಲ್ಲಿ ನಾವು ನೋಡಿದಾಗ 66% ಆಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನೋ ತರನು ಕೂಡ ಸಿಚುವೇಶನ್ ಇದೆ. 2026ರಲ್ಲಿ ನಾವು ನೋಡಿದಾಗ ಈ ಹೆಡ್ಲೈನ್ ಇನ್ಫ್ಲೇಷನ್ ಪ್ರಕಾರ 4.4%ಗೆ ಇಳಿಯತ್ತೆ ಅಂತ ಕ್ರಿಸಿಲ್ ಪ್ರೊಜೆಕ್ಟ್ ಮಾಡ್ತಾ ಇದೆ. 2025ರಲ್ಲಿ ಇದು 4.9% ಇತ್ತು. ಫುಡ್ ಸಪ್ಲೈ ಜಾಸ್ತಿ ಆಗ್ತಿರೋದ್ರಿಂದ ಇದು ಸಾಧ್ಯವಾಗತ್ತೆ. ಇನ್ನು ರಾಬಿ ಸೀಸನ್ ನಲ್ಲಿ ನಾವು ನೋಡಿದಾಗ 1.5% ಇಂದ ಇಳುವರಿ ಜಾಸ್ತಿ ಆಗಿದೆ ಅಂತ. ಇದು ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಅಂದ್ರೆ ಮನೆ ಖರ್ಚನ್ನ ಹೆಚ್ಚಿಸುತ್ತೆ. ಎರಡನೇದು ಮಿಡಲ್ ಕ್ಲಾಸ್ಗೆ ಟ್ಯಾಕ್ಸ್ ಕಟ್ ಆಗಿರೋದು, ಅಂದ್ರೆ ಸರ್ಕಾರ ರಿವೈಸ್ ಮಾಡಿರೋ ಈ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ನಿಂದ ಖರ್ಚು ಜಾಸ್ತಿ ಆಗ್ಬೋದು ನೋಡಿ. ಈಗ ಹೊಸ ಸ್ಕೀಮ್ ಪ್ರಕಾರ ನಾವು ನೋಡಿದಾಗ ವರ್ಷಕ್ಕೆ 12 ಲಕ್ಷ ಸಂಪಾದಿಸುವಂತ ಒಂದು ವ್ಯಕ್ತಿ 80,000 ಕೂಡ ಟ್ಯಾಕ್ಸ್ ಅನ್ನ ಉಳಿಸಬಹುದು. ಈ ಟ್ಯಾಕ್ಸ್ ಸೇವಿಂಗ್ಸ್ ಇಂದ ಜನ ಏನ್ ಮಾಡ್ತಾರೆ? ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಮಾಡ್ತಾರೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಆಗಿರ್ಬೋದು, ಟೂ ವೀಲರ್ಸ್ ಆಗಿರ್ಬೋದು, ಹಾಗೆ ಟೂರಿಸಂ ಸೆಕ್ಟರ್ ನಲ್ಲಿ ಜಾಸ್ತಿ ಖರ್ಚು ಮಾಡ್ತಾರೆ ಅಂತ ಕ್ರಿಸಿಲ್ ನಂಬಿಕೊಂಡಿದೆ. ಈ ಸೆಕ್ಟರ್ಸ್ ಏನಾದ್ರೂ ಸ್ಲೋ ಡೌನ್ ಆದಾಗ ತುಂಬಾ ನಷ್ಟ ಆಗತ್ತೆ ನೋಡಿ. ಆದ್ರೆ ಇನ್ನೊಂದು ಸೈಡ್ ಇದೆ. ಗ್ಲೋಬಲ್ ಕಂಡೀಷನ್ಸ್ ಏನಾದ್ರೂ ಕೆಟ್ಟದಾದ್ರೆ, ಉದಾಹರಣೆಗೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏಕಾಏಕಿ ಜಾಸ್ತಿ ಆಯ್ತು ಅನ್ಕೊಳ್ಳೋಣ, ಮತ್ತೆ ಇನ್ಫ್ಲೇಷನ್ ಹಾಗೆ ಇಂಟ್ರೆಸ್ಟ್ ರೇಟ್ ಸಹ ಜಾಸ್ತಿ ಆಗ್ಬೋದು. ಇದರಿಂದ ಪರ್ಚೇಸಿಂಗ್ ಪವರ್ ಸಹ ಕಮ್ಮಿ ಆಗುತ್ತೆ. ನಾರ್ಮಲ್ ಮಾನ್ಸೂನ್ ನಲ್ಲಿ ನಾವು ನೋಡಿದಾಗ ಅಂದ್ರೆ ಆಯಿಲ್ ಪ್ರೈಸ್ ಕಂಟ್ರೋಲ್ ನಲ್ಲಿ ಇದ್ರೆ ಮಾತ್ರ ಈ ರಿಕವರಿ ಅಂದ್ಕೊಂಡಂಗೆ ಆಗೋದು. ಇಂಡಿಯಾ ಇಂಕ್ ನ ಡೆಪ್ತ್ ಮತ್ತೆ ಫೈನಾನ್ಸಿಂಗ್ ನೀಡ್ಸ್. ಈಗ ಇಂಡಿಯಾದ ಕಾರ್ಪೊರೇಟ್ ಸೆಕ್ಟರ್ ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಡ್ರೈವ್ಗೆ ಸಿದ್ಧವಾಗ್ತಿದೆ. ಅದಕ್ಕೆ ತುಂಬಾ ಹಣ ಬೇಕಾಗತ್ತೆ ಅಲ್ವಾ? ಕ್ರಿಸಿಲ್ ಪ್ರಕಾರ ನೋಡೋದಾದ್ರೆ ಇದು ಕಾರಣ ಖಂಡಿತವಾಗ್ಲೂ ಸತ್ಯ. ಇಂಡಿಯಾ ಲಿಂಕ್ಗೆ ಎಕ್ಸ್ಪಾನ್ಷನ್ ಮಾಡಬೇಕು ಅಂತಾನೆ 2026 ವೇಳೆಗೆ ಏನಿಲ್ಲ ಅಂದ್ರೂ ಕೂಡ 120 ಲಕ್ಷ ಕೋಟಿ ಡೆಟ್ ಬೇಕಾಗತ್ತೆ ಅಂತ ಹೇಳಿರೋದು. ಈ ಹಣ ಎಲ್ಲಿಗೆಲ್ಲ ಹೋಗುತ್ತೆ? 3 ಕೀ ಏರಿಯಾಗೆ ಹೋಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪಾನ್ಷನ್ಸ್, ಎಲೆಕ್ಟ್ರಾನಿಕ್ಸ್, ಆಟೋ ಕಾಂಪೊನೆಂಟ್ಸ್ ಮತ್ತೆ ಕೆಮಿಕಲ್ಸ್, ಸೆಲ್ಫ್ ರಿಲಯನ್ಸ್ ಮತ್ತೆ ಗ್ಲೋಬಲ್ ಕಾಂಪಿಟೇಟಿವ್ಸ್ ಅನ್ನ ಹೆಚ್ಚಿಸಲು ದೊಡ್ಡ ಪ್ರಮಾಣದಲ್ಲೇ ಬೆಳೆಯುತ್ತೆ. ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ನಲ್ಲಿ ಸೋಲಾರ್ ಆಗಿರ್ಬೋದು ಮತ್ತೆ ವಿಂಡ್ ಹಾಗೆ ಬ್ಯಾಟರಿ ಸ್ಟೋರೇಜ್ ಪ್ರಾಜೆಕ್ಟ್ಸ್ಗೆ ಸರ್ಕಾರ ಸಪೋರ್ಟ್ ಮಾಡ್ತಿರೋದ್ರಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಿದೆ. ರೋಡ್ಸ್ ಆಗಿರ್ಬೋದು, ಪೋರ್ಟ್ಸ್ ಮತ್ತೆ ಸ್ಮಾರ್ಟ್ ಸಿಟೀಸ್ ಅಂತ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಕಂಟಿನ್ಯೂಸ್ ಆಗಿ ಫೈನಾನ್ಸಿಂಗ್ ಬೇಕೇ ಬೇಕಾಗತ್ತೆ. ವೈ ದಿಸ್ ಮ್ಯಾಟರ್ಸ್? ಯಾಕೆ ಇದೆಷ್ಟು ಮುಖ್ಯ? ತುಂಬಾ ದೊಡ್ಡ ಪ್ರಮಾಣದಲ್ಲಿ ನೋಡೋದಾದ್ರೆ ಬಾರೋಯಿಂಗ್ ಮಾಡಬೇಕಾಗಿರೋದ್ರಿಂದ ಬ್ಯಾಂಕ್ಸ್ ಮತ್ತೆ ಬಾಂಡ್ ಮಾರ್ಕೆಟ್ಸ್ ಬಿಸ್ನೆಸ್ಗೆ ಬೇಕಾದ ಹಣ ಕೊಡೋದಕ್ಕೆ ಮುಖ್ಯವಾದ ಪಾತ್ರವನ್ನ ವಹಿಸತ್ತೆ.
ಕ್ಲೀನರ್ ಬ್ಯಾಲೆನ್ಸ್ ಶೀಟ್ ಇರೋ ಬ್ಯಾಂಕ್ಸ್ ಈಗ ಜಾಸ್ತಿ ಲೋನ್ ಕೊಡ್ಬೋದು, ಆದ್ರೆ ಅವರು ತಮ್ಮ ಲಯಬಿಲಿಟಿ ಮಿಕ್ಸ್ ಬಗ್ಗೆ ಗಮನ ಇಟ್ಕೊಳ್ಬೇಕಾಗತ್ತೆ. ಈಗ ಡೆಪಾಸಿಟ್ಸ್ ಅನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಕಾಂಪಿಟೇಟಿವ್ ಆಗಿರೋ ಲೆಂಡಿಂಗ್ ರೇಟ್ಸ್ ಇಡೋದಕ್ಕೆ ಕಷ್ಟ ಆಗ್ಬೋದು. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆದ್ರೆ ಬಾಂಡ್ಸ್ ಕೂಡ ಚೀಪ್ ಫಂಡಿಂಗ್ ಸೋರ್ಸ್ ಆಗ್ಬೋದು. ಕ್ರಿಸಿಲ್ ಮುಂದಿನ ವರ್ಷದಲ್ಲಿ ಇನ್ನೊಂದು 50 to 75 BPS ರೇಟ್ ಕಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇದರಿಂದ ಬಾರೋಯಿಂಗ್ ಕಾಸ್ಟ್ ಸಹ ಕಮ್ಮಿ ಆಗ್ಬೋದು. ನೋಡಿ, ಬ್ಯಾಂಕ್ಸ್ ಈ ಕಟ್ಗಳನ್ನ ಬೇಗನೆ ಬಿಸ್ನೆಸ್ಗೆ ತಲುಪಿಸಿದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗತ್ತೆ. ದ ಕೀ ಟೇಕ್ ಅವೇ ಆದ್ರೂ ಏನು? ಸಾರಾಂಶವಾಗಿ ಹೇಳೋದಾದ್ರೆ ಗ್ಲೋಬಲ್ ಎಕನಾಮಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ಕ್ರಿಸಿಲ್ ಇಂಡಿಯಾದ ಬಗ್ಗೆ ಆಪ್ಟಿಮಿಸ್ಟಿಕ್ ಆಗಿದೆ ಅಂತ. ಅಂದ್ರೆ ಇದರಲ್ಲೂ ಕೂಡ ಒಂದು ಪಾಸಿಟಿವಿಟಿನ ನೋಡ್ತಿದೆ. ಎಲ್ಲವೂ ಅಂದ್ಕೊಂಡಂಗೆ ಆದ್ರೆ ಒಂದು ಒಳ್ಳೆ ವರ್ಷ ಖಂಡಿತವಾಗ್ಲೂ ಬರ್ಬೋದು. 6.5% ಗ್ರೋತ್, ಹಾಗೆ ಕಡಿಮೆ ಆಗ್ತಿರೋ ಒಂದು ಇನ್ಫ್ಲೇಷನ್, ಹಾಗೆ ಸ್ಟೆಡಿ ರಿಸರ್ವ್ಸ್, ಇವೆಲ್ಲ ನಮಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅನ್ನ ಕೊಡತ್ತೆ. ಆದ್ರೆ ಮುಂಬರುವಂತಹ ಒಂದು ಗ್ಲೋಬಲ್ ಸರ್ಪ್ರೈಸಸ್ ನಿಂದ ತೊಂದರೆ ಆಗ್ಬೋದು. ಆದ್ರೆ ಏನಾಗುತ್ತೆ ಅಂತ ಯಾರಿಗೂ ಸಹ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಈಗ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಹುಂಡೈ ಮೋಟರ್ ಇಂಡಿಯಾ ಲಿಮಿಟೆಡ್ ನ ನೋಡೋದಾದ್ರೆ 2026ನೇ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ 31,526 ಕೋಟಿ ಮೌಲ್ಯದ 7 ವ್ಯವಹಾರಗಳನ್ನ ಪ್ರಸ್ತಾಪನೆ ಮಾಡ್ತಿದೆ. ಇದರಲ್ಲಿ ಮೋಬಿಸ್ ಇಂಡಿಯಾ ಆಗಿರ್ಬೋದು, ಕಿಯಾ ಇಂಡಿಯಾ, ಹುಂಡೈ ಮೋಟರ್ ಕಾರ್ಪೊರೇಷನ್ ಮತ್ತೆ ಹುಂಡೈ ಇಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಜೊತೆಗಿನ ಒಂದು ದೊಡ್ಡ ಒಪ್ಪಂದಗಳನ್ನ ಸೇರ್ಕೊಂಡಿದೆ. ಈ ಒಂದು ಅಗ್ರಿಮೆಂಟ್ ಬಗ್ಗೆ ಸಲಹೆ ನೀಡುವಂತ ಒಂದು ಪ್ರಾಕ್ಸಿ ಅಡ್ವೈಸರಿ ಫರ್ಮ್ಸ್ ಬೇರೆ ಬೇರೆ ಅಭಿಪ್ರಾಯನೂ ಕೂಡ ಕೊಡ್ತಾ ಇದೆ. ಈಗ ನಾವು ಸ್ಟೇಕ್ ಹೋಲ್ಡರ್ಸ್ ಎಂಪವರ್ಮೆಂಟ್ ಸರ್ವಿಸಸ್ ನ ನೋಡೋದಾದ್ರೆ 6 ವ್ಯವಹಾರಗಳನ್ನ ಕೂಡ ಅವರು ಅಗೇನ್ಸ್ಟ್ ಆಗಿ ತಗೊಳ್ತಿದ್ದಾರೆ. ಯಾಕೆ ಅಂದ್ರೆ HMIL ಪ್ರಕಾರ ಒಂದು ಆದಾಯದ 40% ಮತ್ತೆ 2024ರಲ್ಲಿ ಒಟ್ಟು ಖರೀದಿ ಮಾಡುವಂತ ಒಂದು 50% ಗಿಂತ ಹೆಚ್ಚಿಕೊಂಡಿದೆ. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಡ್ವೈಸರಿ ಸರ್ವಿಸಸ್ ಅನ್ನ ನಾವು ನೋಡೋದಾದ್ರೆ ಎಲ್ಲ ಒಂದು ನಿರ್ಣಯಗಳನ್ನು ಕೂಡ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಈ ವ್ಯವಹಾರಗಳು ಒಂದು ಜಾಗತಿಕ ವ್ಯವಹಾರ ಪದ್ಧತಿಗಳಿಗೆ ಅನುಗುಣ ಆಗಿದೆ ಅಂತ. SES ಕೇವಲ 10 ಉದ್ಯೋಗಿಗಳನ್ನ ಹೊಂದಿರೋ ಒಂದು ಹುಂಡೈ ಇಂಜಿನಿಯರಿಂಗ್ ಮತ್ತೆ ಕನ್ಸ್ಟ್ರಕ್ಷನ್ಗೆ 3,000 ಕೋಟಿ ಏನಿದೆ ಅಲ್ವಾ, ಇದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೊಡ್ತಿದೆ. ಹಾಗೆ ಉಪಗುತ್ತಿಗೆಯಲ್ಲಿ ನಾವು ನೋಡಿದಾಗ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತಾನೂ ಕೂಡ ಹೇಳಿರೋದು. ನಂಬರ್ 2, JSW ಗ್ರೀನ್ ಟೆಕ್ ಲಿಮಿಟೆಡ್ ನಾವು ನೋಡೋದಾದ್ರೆ ಇದರ ಒಂದು ಅಂಗ ಸಂಸ್ಥೆ ಇದೆಯಲ್ವಾ, ಅಂದ್ರೆ JSW ಗ್ರೀನ್ ಟೆಕ್ ಲಿಮಿಟೆಡ್ ಮಹಾರಾಷ್ಟ್ರದ ಒಂದು ಔರಂಗಾಬಾದ್ ನಲ್ಲಿ ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಘಟಕ ಏನಿದೆ ಅಲ್ವಾ, ಇದನ್ನ ಸ್ಥಾಪನೆ ಮಾಡಬೇಕು ಅಂತ 1,487 ಕೋಟಿ ಒಂದು ಲಾಂಗ್ ಟರ್ಮ್ ಸಾಲವನ್ನ ತಗೊಳ್ತಿದೆ. ಈ ಘಟಕವನ್ನ ನಾವು ನೋಡಿದಾಗ ಆನ್ಯುವಲಿ 10,000 ಎಲೆಕ್ಟ್ರಿಕ್ ಬಸ್ಗಳು ಮತ್ತೆ 5,000 ಎಲೆಕ್ಟ್ರಿಕ್ ಟ್ರಕ್ ಗಳನ್ನ ಉತ್ಪಾದನೆ ಮಾಡೋ ಸಾಮರ್ಥ್ಯವನ್ನ ಹೊಂದ್ಕೊಂಡಿದೆ. 2027 ಜುಲೈಯಲ್ಲಿ ನಾವು ನೋಡೋದಾದ್ರೆ ಈ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಒಟ್ಟು ಬಂಡವಾಳ ಏನಿಲ್ಲ ಅಂದ್ರೂ ಕೂಡ JSW ಗ್ರೂಪ್ ನಿಂದ ಸಾಲ ಆಗಿರ್ಬೋದು ಮತ್ತೆ ಈಕ್ವಿಟಿ ಮೂಲಕ ತುಂಬಿಸ್ತಾ ಇರೋದು. ಕೊನೆಯ ಟಿಡ್ಬಿಟ್, ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರಕಾರ ಅಮೆರಿಕದ ಚೆಕ್ ಪಾಯಿಂಟ್ ಮತ್ತೆ ಥೆರಾಪ್ಯೂಟಿಕ್ಸ್ ಅನ್ನ $355 ಮಿಲಿಯನ್ ಅಂದ್ರೆ ಸುಮಾರು 2,960 ಕೋಟಿಗೆ ಸ್ವಾಧೀನಪಡಿಸಿಕೊಳ್ತಿದ್ದಾರೆ. ಅಂದ್ರೆ ಪ್ರತಿ ಶೇರ್ಗೆ $4.10 ಅನ್ನ ಕೊಡಲಾಗ್ತಿದೆ. ಇದು ಚೆಕ್ ಪಾಯಿಂಟ್ ನ ಕೊನೆಯ ಮುಕ್ತಾಯ ಬೆಲೆಗಿಂತ 66% ಜಾಸ್ತಿ ಆಗಿರೋದು. ಹೆಚ್ಚುವರಿಯಾಗಿ ನಾವು ನೋಡೋದಾದ್ರೆ ಪ್ರತಿ ಶೇರ್ಗೆ $0.70 ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.